ನಾವು ಏನು ಸಾಧಿಸಿದ್ವಿ ಅನ್ನೋದಕ್ಕಿಂತ ಎಷ್ಟು ಸಾರ್ಥಕ ಆಯಿತು ಅನ್ನೋದು ಬೇಕು ಈ ಪ್ರಪಂಚದೊಳಗೆ. ನಾನು ಕಲ್ತಿರೋದು ಎಷ್ಟು ಉಪಯೋಗ ಆಯಿತು, ನನಗಾಯಿತೋ ಸಮಾಜಕ್ಕಾಯಿತೋ, ಇದಾರು ಬೇಕಲ್ಲ. ರಾಮಕೃಷ್ಣ ಪರಮಹಂಸರು ಕೂತಿದ್ರು, ಅಲ್ಲೊಂದು ಹೊಳೆ ದಂಡೆಲ್ಲಿ ಕೂತಿದ್ರು. ಒಬ್ಬ ಸನ್ಯಾಸಿ ಬಂದ, ಏನು ಗಡ್ಡ ಬಿಟ್ಕೊಂಡು ರುದ್ರಾಕ್ಷಿ ಎಲ್ಲ ಹಾಕೊಂಡು ಏನು ಕಾವಿ ಬಟ್ಟೆ ಎಲ್ಲ ಧರಿಸ್ಕೊಂಡು ಬಂದ. ಯಾರ ಇಲ್ಲಿ ರಾಮಕೃಷ್ಣ ಪರಮಹಂಸ ಅಂದರು. ನಾನೇ ಕಣಪ್ಪ, ನಾನೇ. ಏನೋ ಅಂದರು. ಏನು ಸಾಧನೆ ಮಾಡಿದೀಯ ನೀನು? ಏನು ಮಾಡಿಲ್ಲ, ಕಾಳಿಕಾ ಮಾತೆ ಉಪಾಸನೆ ಮಾಡ್ತೀನಿ, ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ಅಷ್ಟೇ ಸಾಧನೆ ಅಂದರು. ನಾನೇನು ಸಾಧನೆ ಮಾಡಿ ಗೊತ್ತಾ ಅಂದರು. ಏನು ಮಾಡಿದ್ಯಪ್ಪ ಅಂದರು ರಾಮಕೃಷ್ಣ ಪರಮಹಂಸರು. ನೀರ್ ಮೇಲೆ ನಡೀತೀನಿ ನಾನು ಅಂದರು. ನೀರ್ ಮೇಲೆ ನಡೀತೀನಿ, ಎಲ್ಲಿ ನಡೆದು ತೋರಿಸು ಅಂದರು. ಅವನು ಕೈಲಿ ಕಮಂಡ್ಲ ಹಿಡ್ಕೊಂಡು ಹೊಳೆ ಮೇಲೆ ನಡೆದ್ಬಿಟ್ಟ. ಅವನು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ. ಸಾವಿರಾರು ಜನ ನೋಡಿ ಸಂತೋಷಪಟ್ಟು, ಆಹಾ ಎಷ್ಟು ಚೆನ್ನಾಗಿ ನಡೆದ್ನಪ್ಪ ಪುಣ್ಯಾತ್ಮ, ನೋಡು ನನ್ನ ಸಾಧನೆ ಎಷ್ಟು ದೊಡ್ಡದು, ನೀನು ನಡೆದು ತೋರಿಸ್ತೀಯಾ ಅಂದರು ಅವರು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಈ ನೀರ್ ಮೇಲೆ ನಡೀದ ಕಲಿಕೆ ಎಷ್ಟು ವರ್ಷದಿಂದ ಸಾಧನೆ ಮಾಡಿದ್ಯಾ ನೀನು ಅಂದರು. 30 ವರ್ಷದಿಂದ ಸಾಧನೆ ಮಾಡಿ ಕಲ್ತೀವನಿ ಅಂದರು. ಅದಕ್ಕೆ ಅವ್ರು ಅಂದರು, 2 ರೂಪಾಯಿ ಕೊಟ್ಟರೆ ದೋಣಿಯವರು ಆಚೆ ಕೆಳಗೆ ದಾಟಿಸ್ತಾರಪ್ಪ, ಇದು ಕಲಿಕೆ 30 ವರ್ಷ ವ್ಯರ್ಥ ಮಾಡಿದ್ಯಲ್ಲ ಮೂರ್ಖ ಅಂದರು. ಇದು ಯಾಕೆ ಕಲಿಕೆ ಹೋದೆ? ದೋಣಿಯವರು ಇದ್ರು, 2 ರೂಪಾಯಿ ಕೊಟ್ಟರೆ ಅದು ಇಲ್ಲ ಅಂದರೆ ಫ್ರೀನೇ ಕರ್ಕೊಯ್ತಾರೆ ಅವರು. ಇದು ಸಾಧನೆಯ ನಿಂದು? ಯೋಚಿಸ್ಬೇಕು, ಏನು ಸಾಧಿಸ್ಬೇಕು ನಾನು ಅನ್ನೋದು ಯೋಚಿಸ್ಬೇಕು ಬಂಧುಗಳೇ. ಅಥವಾ ಸಾಧಿಸಿದ್ದು ಸಂಪಾದಿಸಿದ್ದು ಖರ್ಚಂಗಾಯಿತು. ಇವತ್ತೊಂದು 5,000 ರೂಪಾಯಿ ಕೊಟ್ಟಿರ್ಬೋದಾ ನೀವು ದೇವಸ್ಥಾನಕ್ಕೆ? ಆ 5,000 ರೂಪಾಯಿಗೆ ಒಂದು ರಶೀದಿ ಕೊಡ್ತಾರೆ ಅವರು. ಎಷ್ಟೊತ್ತು ನೋಡ್ತಿರ್ಲಿ ಅದನ್ನ? ಅಲ್ಲೊಂದು ಫೋಟೋ, ಬಸವಪ್ಪನ ಫೋಟೋ ಅದೇ, ಕೆಳಗಡೆ ನಿಮ್ಮ ಹೆಸರದೆ, ನಿಮ್ಮ ಕುಟುಂಬದ ಹೆಸರದೆ. ನೋಡಿದ್ರೆ ಆನಂದ ಆಗತ್ತೆ, ಅಭಿಮಾನ ಉಕ್ಕತ್ತೆ. ನಾನು 5,000 ಕೊಟ್ಟೆ, ನಾನು 5,000 ಕೊಟ್ಟೆ ಅಂತ ಊರಿಗೆಲ್ಲ ಹೇಳ್ಕೊ ಓಡಾಡ್ಬೋದು, ನೆಂಟ್ರಿಗೆ ಹೇಳ್ಬೋದು, ರಶೀತಿ ಶೋಕೇಶಲ್ಲಿ ಇಡ್ಬೋದು, ಬೀಗರಿಗೆ ಹೇಳ್ಬೋದು, ಅಳಿಮೈಂಗೆ ತೋರಿಸ್ಬೋದು ಅಲ್ವಾ? ಅಪೋಲೋ ಆಸ್ಪತ್ರೆಗೆ 5 ಲಕ್ಷ ಕಟ್ಬಿಟ್ಟು ಯಾರಿಗೆ ತೋರಿಸ್ಯಪ್ಪ ರಸೀತಿಯ? ತೋರ್ಸೋಕೆ ಅದು ನೋಡಿ ಹೆಂಗೆ ಕಟ್ಟಿವ್ ನೋಡು, ಹೆಂಗೆ ಕಟ್ಟಿವ್ ನೋಡು ಅನ್ನೋ ಕಾದ ಕಟ್ಟು, ನೀನು ಹಣೆ ಬರ ಬಂದದ್ದೇ ಅಂತಾರೆ. 5,000 ರೂಪಾಯಿ ಕೊಟ್ಟದ್ದು ಸಂತೋಷ ಕೊಡ್ತು, ನೀವೇ ಖರ್ಚು ಮಾಡಿ ಅದನ್ನ ಆಸ್ಪತ್ರೆಗೆ ಖರ್ಚು ಮಾಡಿ ಬಂದ 5 ಲಕ್ಷ ಯಾಕೋ ಬೇಸರ ಉಂಟು ಮಾಡ್ತು. ಅದಕ್ಕೆ ಭಗವಂತನ ಮುಂದೆ ಒಂದ್ಸಲ ಕೇಳ್ಕೋಬೇಕಂತೆ, ನಾನೇನೋ ಸಂಪಾದಿಸ್ತೀನಿ, ನಾನು ಸಂಪಾದನೆ ಮಾಡೋದು ಸ್ವಲ್ಪ ಒಳ್ಳೆ ಮಾರ್ಗದಲ್ಲಿ ಖರ್ಚಾಗುವಂಗೆ ಮಾಡಪ್ಪ. ಬೇಕಾದ್ರೆ ನಿನ್ನ ಸನ್ನಿಧಾನದಲ್ಲಿ 1,000 ಜನಕ್ಕೆ ಅನ್ನ ಹಾಕ್ಬಿಡ್ತೀನಿ. ಯಾರ ಬಡ ಮಕ್ಕಳು ಓದೋಕ್ಕಿಲ್ಲ ಅಂದರೆ ಅವ್ರಿಗೊಂದು 20,000 ಹಣ ಕೊಟ್ಬಿಡ್ತೀನಿ. ಧರ್ಮ ಕಾರ್ಯ ಯಾವುದಾದ್ರು ಆದರೆ ಅದಕ್ಕೇನಾದರೂ ಒಂದು ಸಹಕಾರ ಮಾಡ್ತೀನಿ. ಸುಮ್ಮನೆ ವ್ಯರ್ಥವಾಗಿ ಎಲ್ಲೆಲ್ಲೋ ಕಟ್ಸಿದ್ರೆ ನನಗೂ ಹೊಟ್ಟೆ ಬರೀತದೆ. ಆಸ್ಪತ್ರೆ ಕಟ್ಟುವಣ ಅಥವಾ ಮಗ ಕಲಿಬಾರ್ದು ಕಲ್ತು ವ್ಯರ್ಥ ಮಾಡುವಂಥ ಹಣ ವಿಚಿತ್ರವಾಗಿ ಖರ್ಚು ಮಾಡ್ತಾರೆ ಜನ. ಒಂದು ಸಾರ್ಥಕತೆ ಮನರಂಜನೆ ಬೇಕ್ರಿ. ನಮ್ಮ ಸಂತೋಷಕ್ಕೂ ಒಂದು ಅರ್ಥ ಇದೆ, ಸಂತೋಷಕ್ಕೂ ಒಂದು ಅರ್ಥ ಇದೆ. ಒಂದು ಸಿನಿಮಾ ನೋಡ್ಬೋದು, ಒಂದು ಕಡೆ ಎಲ್ಲರ ಹೆಂಡತಿ ಮಕ್ಕಳು ಕರ್ಕೊಂಡೋಗಿ ಸುತ್ತಾಡ್ಕೊಂಬರ್ಬೋದು, ಅದು ಸಂತೋಷನೇ. ಅದು ಹೊರತುಪಡಿಸಿ ಕೆಲವು ಖರ್ಚುಗಳಿದಾವಲ್ಲ, ದುಃಖ ಆಗ್ತದೆ. ಅದಕ್ಕೆ ಸದ್ವಿನಿಯೋಗ ಅಂತ ಕರೆದ್ರು. ಯಾವುದಾದ್ರು ಒಬ್ಬ ಬಡ ಹುಡುಗ ಜಾತಿ ಮತ ಮೀರಿ ಆ ಹುಡುಗ ವಿದ್ಯಾವಂತ, ಅವನು ಓದ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಇದೆ ಅಂದಾಗ ನೀವು ಮಾಡೋ ಅನುಕೂಲ ಅದೆಲ್ಲ ಅದು ಬಸವಪ್ಪನ ತಲೆ ಮೇಲೆ ಬಿಲ್ವ ಪತ್ರ ಇಟ್ಟಷ್ಟೇ ಪುಣ್ಯವನ್ನು ಕೊಡುತ್ತೆ. ಹಸಿದ ಬಟ್ಟೆಗಂತೂ ತನ್ನ ಆಗ್ತೀವಲ್ಲ, ಅದು ಭಗವಂತನಿಗೆ ಬೆಣ್ಣೆ ಅಲಂಕಾರ ಮಾಡಿದಷ್ಟೇ ಒಳ್ಳೆಯದನ್ನು ಮಾಡುತ್ತೆ ನಮಗೆ. ಅದಕ್ಕೆ ನಾವು ಸಂಪಾದಿಸಿದಂಥ ಹಣ ಸದ್ವಿನಿಯೋಗ ಆಗಬೇಕು, ಸಾಧನೆ ಅನ್ನೋದು ಸಾರ್ಥಕ ಆಗಬೇಕು. ಇಲ್ಲ ಅಂದರೆ ನೀನೇನಪ್ಪ ಸಾಧಿಸ್ತೆ? ರಾಮಕೃಷ್ಣ ಪರಮಹಂಸರು ಹೇಳಿದ್ರಲ್ಲ, ನೀನು ನೀರ್ ಮೇಲೆ ನಡಿಕ್ 30 ವರ್ಷ ಕಲ್ತಿದ್ದಿ, 2 ರೂಪಾಯಿ ಕೊಟ್ಟರೆ ಆಚೆ ಕಾಲ ಬಿಟ್ಬಿಡ್ತಿದ್ರಲ್ಲ ಪುಣ್ಯಾತ್ಮ ಅಂತ. ಅದಕ್ಕೋಸ್ಕರ ಯಾವುದು ಸಾಧನೆ, ಯಾವುದು ಸಾರ್ಥಕತೆ ಅರ್ಥ ಮಾಡ್ಕೊಂಡು ಬದುಕೋಣ ಬಂಧುಗಳೇ.